ವಿಧಾನಸೌಧದಲ್ಲಿ ಸರ್ ನಿಗೂಢ ಪ್ರಕರಣ ಬೈರತಿ ಸುರೇಶ್ ಅವರ ಕಚೇರಿನಲ್ಲಿ ವ್ಯಕ್ತಿಯೊಬ್ಬರು 200 ಗ್ರಾಂ ಚಿನ್ನ ಮತ್ತೆ 1 ಲಕ್ಷ ಚಿಲ್ಲರೆ ಹಣ ಬ್ಯಾಗ್ ಇಟ್ಟು 2 ದಿನ ಆದ ನಂತರ ಬಂದು ನೋಡ್ತಾರಂತೆ ಮಾಯ ಆಗಿದೆ ಅಂತೆ ದೂರು ದಾಖಲಾಗಿದೆ. ಆ ಕಚೇರಿಗೆ ಯಾಕೆ ತಗೊಂಡು ಹೋದ ಏನೆಲ್ಲ ತುಂಬಾ ಅನುಮಾನ ಇದೆ ಸರ್. ಫಸ್ಟ್ ಆಫ್ ಆಲ್ ಗೇಟ್ನಿಂದ ಒಳಗಡೆ ಆ ಬ್ಯಾಗ್ ಹೆಂಗೋಯ್ತು ಅನ್ನೋದು ನನ್ನ ಕನ್ಸರ್ನ್. ಅದಕ್ಕಾಗಿ ನಾನು ಈಗಾಗಲೇ ತನಿಖೆ ಆರ್ಡರ್ ಮಾಡಿದ್ದೀನಿ. ಯಾವ ರೀತಿ ಬ್ಯಾಗು ಯಾವ ಗೇಟ್ನಲ್ಲೇ ಎಂಟ್ರಿ ಆಯಿತು ಮತ್ತು ಅವರು ಅಲ್ಲಿವರೆಗೂ ಒಬ್ಬ ಸಚಿವರ ಕಚೇರಿವರೆಗೂ ಬ್ಯಾಗ್ ಹೋಗುತ್ತೆ ಅಂದರೆ ಅನ್ನೋಟಿಸ್ಡ್, ಅದು ಹೆಂಗಾಗಿದೆ ಅನ್ನೋದನ್ನು ಪತ್ತೆ ಹಚ್ಚಬೇಕು ಅಂತ ಹೇಳಿದ್ದೀನಿ. ಅದು ಇವತ್ತು ನಾಳೆ ಅವರು ನನಗೆ ಹೇಳಿದರು ಯಾರಿಗೆ ಕೊಡೋದಿತ್ತು ಎಲ್ಲ ನಾನು ಈಗಾಗಲೇ ಕಮಿಷನರ್ಗೂ ಹೇಳಿ ಜಾಯಿಂಟ್ ಕಮಿಷನರು ಅವರು ಜವಾಬ್ದಾರಿ ತೊಗೊಂಡಿದ್ದಾರೆ. ಅದನ್ನು ಪತ್ತೆ ಹಚ್ತೀವಿ. ಯಾಕೆಂದರೆ ಅವರು ಕಳ್ತನ ಆಗಿರೋದು ಸೆಕೆಂಡ್ರಿ, ಆದರೆ ಅದು ಬ್ಯಾಗೇ ಹೆಂಗೆ ಬಂತು ವಿಧಾನಸೌಧದ ಒಳಗಡೆ ಅನ್ನೋಟಿಸ್ ಆಗಿ ಅಂತೇಳಿ ಈಗ ನಮ್ಮ ಹತ್ರ ಅಲ್ಲೆಲ್ಲ CCTV ಕ್ಯಾಮ್ರಾಸ್ ಎಲ್ಲ ಇದೆ ಅಲ್ವಾ, ಅದರಲ್ಲೇ ಈಗ ಅವನು ಯಾರು ತೊಗೊಂಡೋಗಿದ್ದಾನೆ ಅವನು ಸಿಕ್ಕಿರೋದು, ನವೀನ್ ಅಂತ ಒಬ್ಬ ವ್ಯಕ್ತಿ. ಬಟ್ ಒಳಗಡೆ ಬಂದಿದ್ದು ಹೇಗೆ ಅನ್ನೋದನ್ನು ಪತ್ತೆ ಹಚ್ಚಿ ಅದು ಯಾಕೆ ತಂದರು ಏನು ಅದೆಲ್ಲ ತನಿಖೆ ಮಾಡ್ತೀವಿ. ನಾಳೆ KCS ಸಭೆ ವಿಧಾನಸೌಧದಲ್ಲಿ ಸರ್ ನಿಗೂಢ ಪ್ರಕರಣ ಬೈರತಿ ಸುರೇಶ್ ಅವರ ಕಚೇರಿನಲ್ಲಿ ವ್ಯಕ್ತಿಯೊಬ್ಬರು 200 ಗ್ರಾಂ ಚಿನ್ನ ಮತ್ತೆ 1 ಲಕ್ಷ ಚಿಲ್ಲರೆ ಹಣ ಬ್ಯಾಗ್ ಇಟ್ಟು 2 ದಿನ ಆದ ನಂತರ ಬಂದು ನೋಡ್ತಾರಂತೆ ಮಾಯ ಆಗಿದೆ ಅಂತೆ ದೂರು ದಾಖಲಾಗಿದೆ. ಆ ಕಚೇರಿಗೆ ಯಾಕೆ ತಗೊಂಡು ಹೋದ ಏನೆಲ್ಲ ತುಂಬಾ ಅನುಮಾನ ಇದೆ ಸರ್. ಫಸ್ಟ್ ಆಫ್ ಆಲ್ ಗೇಟ್ನಿಂದ ಒಳಗಡೆ ಆ ಬ್ಯಾಗ್ ಹೆಂಗೋಯ್ತು ಅನ್ನೋದು ನನ್ನ ಕನ್ಸರ್ನ್. ಅದಕ್ಕಾಗಿ ನಾನು ಈಗಾಗಲೇ ತನಿಖೆ ಆರ್ಡರ್ ಮಾಡಿದ್ದೀನಿ. ಯಾವ ರೀತಿ ಬ್ಯಾಗು ಯಾವ ಗೇಟ್ನಲ್ಲೇ ಎಂಟ್ರಿ ಆಯಿತು ಮತ್ತು ಅವರು ಅಲ್ಲಿವರೆಗೂ ಒಬ್ಬ ಸಚಿವರ ಕಚೇರಿವರೆಗೂ ಬ್ಯಾಗ್ ಹೋಗುತ್ತೆ ಅಂದರೆ ಅನ್ನೋಟಿಸ್ಡ್, ಅದು ಹೆಂಗಾಗಿದೆ ಅನ್ನೋದನ್ನು ಪತ್ತೆ ಹಚ್ಚಬೇಕು ಅಂತ ಹೇಳಿದ್ದೀನಿ. ಅದು ಇವತ್ತು ನಾಳೆ ಅವರು ನನಗೆ ಹೇಳಿದರು ಯಾರಿಗೆ ಕೊಡೋದಿತ್ತು ಎಲ್ಲ ನಾನು ಈಗಾಗಲೇ ಕಮಿಷನರ್ಗೂ ಹೇಳಿ ಜಾಯಿಂಟ್ ಕಮಿಷನರು ಅವರು ಜವಾಬ್ದಾರಿ ತೊಗೊಂಡಿದ್ದಾರೆ. ಅದನ್ನು ಪತ್ತೆ ಹಚ್ತೀವಿ. ಯಾಕೆಂದರೆ ಅವರು ಕಳ್ತನ ಆಗಿರೋದು ಸೆಕೆಂಡ್ರಿ, ಆದರೆ ಅದು ಬ್ಯಾಗೇ ಹೆಂಗೆ ಬಂತು ವಿಧಾನಸೌಧದ ಒಳಗಡೆ ಅನ್ನೋಟಿಸ್ ಆಗಿ ಅಂತೇಳಿ ಈಗ ನಮ್ಮ ಹತ್ರ ಅಲ್ಲೆಲ್ಲ CCTV ಕ್ಯಾಮ್ರಾಸ್ ಎಲ್ಲ ಇದೆ ಅಲ್ವಾ, ಅದರಲ್ಲೇ ಈಗ ಅವನು ಯಾರು ತೊಗೊಂಡೋಗಿದ್ದಾನೆ ಅವನು ಸಿಕ್ಕಿರೋದು, ನವೀನ್ ಅಂತ ಒಬ್ಬ ವ್ಯಕ್ತಿ. ಬಟ್ ಒಳಗಡೆ ಬಂದಿದ್ದು ಹೇಗೆ ಅನ್ನೋದನ್ನು ಪತ್ತೆ ಹಚ್ಚಿ ಅದು ಯಾಕೆ ತಂದರು ಏನು ಅದೆಲ್ಲ ತನಿಖೆ ಮಾಡ್ತೀವಿ. ನಾಳೆ